ಮಿತ್ರರೇ ನಮಸ್ಕಾರ. ನಾವಿವತ್ತು ಕೆಲವೊಂದಿಷ್ಟು ನಿಜ ಸ್ಫೂರ್ತಿದಾಯಕ ಘಟನೆಗಳ ಬಗ್ಗೆ ಮಾತಾಡೋಣ. ಹೇಗೆ ಭಗವಂತನ ಭಕ್ತಿ ಅನ್ನುವಂಥದ್ದು ನಿಮ್ಮ ಅತ್ಯಂತ ಕೆಟ್ಟದರಲ್ಲಿ ಕೆಟ್ಟದಾದಂತಹ ಪ್ರಬಲವಾದಂತಹ ಪ್ರಾರಬ್ಧವನ್ನ ದಾಟಿಸುತ್ತೆ ಸುಲಭವಾಗಿ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಇನ್ನ ಎರಡನೆಯದಾಗಿ, ಹೇಗೆ ನಿಮ್ಮ ಹಣೆ ಬರದಲ್ಲಿ ಇಲ್ಲ ಅಂತ ಹೇಳಿದ್ರು ಕೂಡ, ನಿಮಗೆ ಯೋಗ ಇಲ್ಲ ಅಂತ ಹೇಳಿದ್ರು ಕೂಡ ಭಗವಂತನ ನಾಮ ಅದನ್ನ ನಿಮಗೆ ತಂದು ಕೊಡುತ್ತೆ ಅನ್ನುವಂಥದ್ದು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮಿತ್ರರೇ, ಮೊದಲನೇದಾಗಿ ನೀವು ನನ್ನ ವಿಡಿಯೋಗಳನ್ನ ಸಾಕಷ್ಟು ಅಬ್ಸರ್ವ್ ಮಾಡಿತ್ತು ಅಂತ ಹೇಳಿದ್ರೆ, ನಾನು ನಿಮ್ಗೆ ಈ ಒಂದು ವಿಷಯನ ಸಾಕಷ್ಟು ಸಲ ಹೇಳಿರ್ತೀನಿ. ಅದೇನಂತ ಹೇಳಿದ್ರೆ, ಈವನ್ ಒಂದಿಷ್ಟು ಸಣ್ಣ ಪುಟ್ಟದಾಗಿ ಭಕ್ತಿ ಮಾಡ್ತು ಅಂತ ಹೇಳಿದ್ರು ಕೂಡ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗ್ಬೇಕಂತ ಇಟ್ಕೊಳ್ಳಿ, ಆ ಆಕ್ಸಿಡೆಂಟ್ ಆದ್ರೂ ಆತ ಒಂದು ಸಣ್ಣ ಪುಟ್ಟ ಸ್ಕ್ರಾಚ್ ನಿಂದ ಬದುಕೋತಾನೆ. ಈವನ್ ಆತನಿಗೆ ಕೈಯೋ ಕಾಲ ಹೋಗ್ಬೇಕು ಅಂತಿದ್ರು ಕೂಡ ಆತನ ಹಣೆ ಬರದಲ್ಲಿ ಆತ ಸಣ್ಣ ಪುಟ್ಟ ಸ್ಕ್ರಾಚ್ ನಿಂದಲೇ ಆ ಒಂದು ಪ್ರಾರಬ್ಧವನ್ನ ದಾಟಿಸ್ತಾನೆ ಭಗವಂತ. ಸೊ ಇದು ಫಸ್ಟ್ ಲೆವೆಲ್, ಭಗವಂತನ ಭಕ್ತಿಯಲ್ಲಿ ಹೇಗೆ ಆತನ ಭಕ್ತನನ್ನ ಕಾಪಾಡ್ಕೋತಾನೆ ಅನ್ನುವಂಥದ್ದು. ಇನ್ನ ಸೆಕೆಂಡ್ ಲೆವೆಲ್ ಅಲ್ಲಿ ಭಗವಂತ ಹೇಗೆ ತನ್ನ ಭಕ್ತರನ್ನ ಕಾಪಾಡ್ಕೋತಾನೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ಇದಕ್ಕೆ ನಾನು ನಿಮಗೆ ಒಂದು ಅದ್ಭುತವಾದಂತಹ ಸ್ಟೋರಿ ಹೇಳ್ತೀನಿ. ಈ ಸ್ಟೋರಿಯನ್ನ ನಾನು ಕೇಳಿದ್ದು ಮಲುಕ್ ಪೀಠಾದಿ ಅಧ್ಯಕ್ಷರಾದಂತಹ ರಾಜೇಂದ್ರ ದಾಸ್ ಅಂತ ದೊಡ್ಡ ಸಂತರಿದ್ದಾರೆ ಅವ್ರ ಬಾಯಲ್ಲಿ. ಸೊ ಒಬ್ಬ ಶ್ರೇಷ್ಠ ಬ್ರಾಹ್ಮಣ ಜ್ಯೋತಿಷಿ ಇರ್ತಾನೆ. ಆತನ ಜ್ಯೋತಿಷ್ಯ ಎಷ್ಟು ಮಟ್ಟಿಗೆ ಸತ್ಯ ಆಗಿರುತ್ತೆ ಅಂತ ಹೇಳಿದ್ರೆ, ಆತ ಯಾರ ಒಂದು ಜೀವನವನ್ನ ಹೇಗೆ ಪ್ರಿಡಿಕ್ಟ್ ಮಾಡ್ತಾನೋ ಹಾಗೇ ನಡೆಯುತ್ತೆ. ಒಬ್ಬ ವ್ಯಕ್ತಿ ಒಬ್ಬ ಸಾಧು ಆತನ ಬಂದು ಕೇಳ್ತಾನೆ, ನನ್ನ ಮರಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಆ ಒಬ್ಬ ಬ್ರಾಹ್ಮಣ ಜ್ಯೋತಿಷಿ ಹೇಳೋದಕ್ಕೆ ಇಷ್ಟಪಡಲ್ಲ. ಯಾಕೆಂತ ಹೇಳಿದ್ರೆ ಆತನ ಒಂದು ವಿಧಿ ಬಹಳ ದುರ್ಭರವಾಗಿರ್ತದೆ. ಬಟ್ ಹೀಗೆ ಹಿಂಸೆ ಮಾಡಿದಾಗ ಕೊನೆಗೆ ಬಾಯಿ ಬಿಟ್ಟು ಹೇಳೇ ಬಿಡ್ತಾನೆ ಆ ಬ್ರಾಹ್ಮಣ ಜ್ಯೋತಿಷಿ. ಅದೇನಂತ ಹೇಳಿದ್ರೆ, ನೀನು ರೈಲಿನ ಕಂಬಿಗಳಿಗೆ ಸಿಕ್ಕಿ ಸಾಯ್ತೀಯಾ ಪೀಸ್ ಆಗಿ ಅಂತ ಹೇಳ್ಬಿಟ್ಟು. ಬಟ್ ಸ್ವಲ್ಪ ದಿನಗಳ ನಂತರ ಹಾಗೇ ಆ ಸಾಧು ಪ್ರಾಣ ಬಿಡಬೇಕಾಗುತ್ತೆ. ಇಂತಹ ಬ್ರಾಹ್ಮಣ ಜ್ಯೋತಿಷಿಗೆ ಆತನ ಒಂದು ಡೆಸ್ಟಿನಿ ಆತನಿಗೆ ಗೊತ್ತಾಗುತ್ತೆ. ಏನಂತ ಹೇಳಿದ್ರೆ, ಇನ್ನ ಸ್ವಲ್ಪ ದಿನಗಳಲ್ಲಿ ತನಗೆ ರಾಜನಿಂದ ಒಂದು ವಿಪತ್ತು ಬರುತ್ತೆ. ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ರಾಜ ಆತನನ್ನ ಅರೆಸ್ಟ್ ಮಾಡಿ ಯಾವುದೋ ಒಂದು ವಿಷಯದ ಮೇಲೆ ಆತನನ್ನ ಗಡಿಪಾರು ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಮಿತ್ರರೇ, ಆಗ ಆ ಬ್ರಾಹ್ಮಣ ಜ್ಯೋತಿಷಿಗೆ ತುಂಬಾ ಭಯ ಆಗುತ್ತೆ. ಎಷ್ಟು ಮಟ್ಟಿಗೆ ಭಯ ಆಗುತ್ತೆ ಅಂತ ಹೇಳಿದ್ರೆ, ಆತನಿಗೆ ಗೊತ್ತು ಆತನ ಜ್ಯೋತಿಷ್ಯದ ಶಕ್ತಿ ಏನು ಅಂತ ಹೇಳ್ಬಿಟ್ಟು. ಆಗ ಆತ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಒಬ್ಬ ಸಂತನ ಹತ್ರ ಹೋಗಿ ಕೇಳ್ತಾನೆ, ನನಗೆ ಈ ತರ ಆಗೋದಿದೆ, ಇನ್ನ ಒಂದು 6 ತಿಂಗಳ ಒಳಗಡೆ ಏನ್ ಮಾಡ್ಬೇಕು ನಾನು ಅಂತ ಕೇಳಿದಾಗ, ಆಗ ಆ ಸಂತ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ನಾನು ಹೇಳಿದ್ದನ್ನ ಮಾಡೋದಿಲ್ಲ, ಯಾಕೆ ತಲೆ ಕೆಡಿಸ್ಕೋತೀಯಾ ಅಂತ ಹೇಳ್ತಾನೆ. ಬಟ್ ಆದ್ರೂ ಆ ಬ್ರಾಹ್ಮಣ ಜ್ಯೋತಿಷಿ ಆ ಸಂತನನ್ನ ಬಿಡೋದಿಲ್ಲ. ಇಲ್ಲ, ನೀವ್ ಏನೇ ಹೇಳಿದ್ರು ನಾನು ಅದನ್ನ ಮಾಡೇ ಮಾಡ್ತೀನಿ ಅನ್ನುವಂತಹ ಒಂದು ಮಾತನ್ನ ಕೊಡ್ತಾನೆ. ಆಗ ಆ ಸಂತ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ನೋಡು, ನೀನೀಗ ಮಾಡ್ತಾ ಇರುವಂತಹ ಎಲ್ಲಾ ಜ್ಯೋತಿಷ್ಯ ಇದನ್ನೆಲ್ಲ ಬಿಟ್ಬಿಡು, 6 ತಿಂಗಳು ಯಾರತ್ರನೂ ಮಾತಾಡ್ದಿರೆ ಮೌನವಾಗಿ ಅಹರ್ನಿಶಿ ರಾಮ ನಾಮ ಸ್ಮರಣೆ ಮಾಡು ಅನ್ನುವಂತಹ ಮಾತನ್ನ ಆ ಸಂತ ಆ ಬ್ರಾಹ್ಮಣ ಜ್ಯೋತಿಷಿಗೆ ಹೇಳ್ತಾನೆ. ಮಿತ್ರರೇ, ಇದನ್ನ ಕೇಳಿದಂತಹ ಆ ಬ್ರಾಹ್ಮಣ ಜ್ಯೋತಿಷಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ತಾನು 6 ತಿಂಗಳ ಕಾಲ ಯಾರ ಜೊತೆನೂ ಮಾತಾಡ್ದಾನೆ ಕಂಟಿನ್ಯೂಸ್ ಆಗಿ ರಾಮ ನಾಮ ಸ್ಮರಣೆ ಮಾಡ್ತಾನೆ. ಮಿತ್ರರೇ, ಹೀಗೆ ಆತ 4 ತಿಂಗಳುಗಳನ್ನ ಕಳಿತಾನೆ. 4 ತಿಂಗಳು ಕಳೆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ದಿನ ಆತ ಜಪ ಮಾಡ್ತಾ 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 ನಿದ್ರೆಗೆ ಜಾರ್ಬಿಡ್ತಾನೆ. ಆಗ ಆತ ನಿದ್ರೆಗೆ ಜಾರಿದಂತಹ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆತನಿಗೆ ಒಂದು ಕನಸು ಬೀಳುತ್ತೆ. ಆ ಕನಸು ಏನಂತ ಹೇಳಿದ್ರೆ, ಆತ ಮನೆಯಲ್ಲಿ ಜಪ ಮಾಡ್ತಾ ಇರ್ಬೇಕಾದ್ರೆ ಪೊಲೀಸ್ನವರು ಅಂತ ಹೇಳಿದ್ರೆ ಆಗಿನ ಕಾಲದ ರಾಜರ ಅಂಗರಕ್ಷಕರು ಬರ್ತಾರೆ. ಬಂದ್ಬಿಟ್ಟು ಇವ್ರನ್ನ ಅರೆಸ್ಟ್ ಮಾಡ್ತಾರೆ, ರಾಜನ ಮುಂದೆ ನಿಲ್ಲಿಸ್ತಾರೆ. ರಾಜನ ಮುಂದೆ ನಿಲ್ಲಿಸಿದಾಗ ಒಂದು ಹೆಣ್ಣು ಹೇಳ್ತಾಳೆ, ಈತನಿಂದ ನಾನು ಬಹಳ ಮೋಸಕ್ಕೊಳಗಾಗಿದ್ದೀನಿ ಅಂತ ಹೇಳ್ಬಿಟ್ಟು. ಇದನ್ನ ಕೇಳಿದಂತಹ ರಾಜ ಆ ಬ್ರಾಹ್ಮಣ ಜ್ಯೋತಿಷಿಗೆ, ನೀನು ಇಂತಹ ನೀಚ ಅನ್ಕೊಂಡಿರ್ಲಿಲ್ಲ, ನೀನು ಇಷ್ಟೊಂದು ನೇಮು ಫೇಮು ಎಲ್ಲಾವುದು ಮಾಡಿ ಇಂಥ ನೀಚ ಕೃತ್ಯಗಳನ್ನ ಮಾಡಿದ್ಯಾ, ನೀನು ಬ್ರಾಹ್ಮಣ, ಅದಕ್ಕೆ ನನಗೆ ಮರಣದಂಡನೆ ಕೊಡ್ತಿಲ್ಲ, ಆದ್ರೂ ನಿನ್ನನ್ನು ರಾಜ್ಯದಿಂದ ಗಡಿಪಾರು ಮಾಡ್ತೀನಿ ಮತ್ತು ಆತನ ಮಖಕ್ಕೆ ಮಸಿಯನ್ನ ಬಳಿದು ಕತ್ತೆ ಮೇಲೆ ಕೂರಿಸಿ ಚಪ್ಪಳಿಯ ಹಾರ ಹಾಕಿ ರಾಜ್ಯದಲ್ಲಿ ಮೆರವಣಿಗೆ ಮಾಡಿಸ್ತಾನೆ ರಾಜ. ಇದನ್ನೆಲ್ಲ ನೋಡಿ ಆ ಬ್ರಾಹ್ಮಣ ಜ್ಯೋತಿಷಿಯ ಹೆಂಡತಿ ಮಕ್ಕಳುಗಳು ಎಲ್ಲ ಅಳ್ತಾ ಇರ್ತಾರೆ. ಸೊ ಈ ಕತೆ ತಕ್ಷಣ ಎಚ್ಚರ ಆಗುತ್ತೆ ಜಪ ಮಾಡ್ತಿದ್ದಂತಹ ಬ್ರಾಹ್ಮಣ ಜ್ಯೋತಿಷಿಗೆ ಈ ಒಂದು ಕನಸು ಬಿದ್ದು. ತಕ್ಷಣ ಅವನು ಆ ಒಬ್ರು ಸಂತರು ಯಾರು ಹೇಳಿರ್ತಾರೆ ಅವನಿಗೆ ರಾಮನಾಮ ಜಪ ಮಾಡು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೋಗಿ ಹೇಳ್ತಾನೆ. ಆಗ ಸಂತ ನಕ್ಬಿಟ್ಟು ಹೇಳ್ತಾರೆ, ನೋಡು, ನಿನ್ನ ಜ್ಯೋತಿಷ್ಯ ಕೂಡ ನಿಜ ಆಗಿತ್ತು, ಬಟ್ ಅದಕ್ಕಿಂತ ನಿಜವಾದದ್ದು ಏನು ಅಂತ ಹೇಳಿದ್ರೆ ರಾಮನಾಮದ ಒಂದು ಜಪ. ಇಡೀ ಪ್ರಪಂಚವೇ ಒಂದು ಸ್ವಪ್ನ. ಇವನ್ ಅದ್ವೈತ ಫಿಲಾಸಫಿ ಹೇಳದಿದ್ದೇನೆ, ಇಡೀ ಪ್ರಪಂಚವೇ ಒಂದು ಸ್ವಪ್ನ ಅಂತ ಹೇಳುತ್ತೆ. ಅಂತಹ ಸ್ವಪ್ನದಲ್ಲೇನೆ ನೀನು ಸ್ವಪ್ನ ಕಂಡೆ. ಆದ್ದರಿಂದ ನಿನ್ನ ಪ್ರಾರಬ್ಧ ಏನು ಅನುಭವಿಸಬೇಕಾಗಿತ್ತು, ಈ ರೀತಿ ನಿನ್ನ ಮಾನ ಮರ್ಯಾದೆ ಎಲ್ಲ ಹೋಗ್ಬೇಕಾಗಿತ್ತು, ಅದು ಕೂಡ ನಿಜ ಆಗಿತ್ತು. ಆದ್ರೆ ಯಾವಾಗ ನೀನು ರಾಮ ನಾಮ ಬಲದ ಆಶ್ರಯವನ್ನ ತಗೊಂಡೋ ಆಗಲೇ ನಿನ್ನ ಎಲ್ಲಾ ಪ್ರಾರಬ್ಧಗಳು ಯಾವುದನ್ನ ನೀನು ಫಿಸಿಕಲ್ ರಿಯಾಲಿಟಿಯಲ್ಲಿ ಅನುಭವಿಸಬೇಕಾಗಿತ್ತು, ಅದು ಎಲ್ಲವುದನ್ನು ನಿನಗೆ ಕೇವಲ ಒಂದು ಡ್ರೀಮಿನಲ್ಲಿ ಅನುಭವಿಸಬೇಕಾಗಿ ಬಂತು
ಬಂತು ನೀನು ಅನ್ನುವಂಥದ್ದನ್ನ ಆ ಮಹಾತ್ಮರು ಆ ಬ್ರಾಹ್ಮಣನ ಜ್ಯೋತಿಷಿಗೆ ಹೇಳ್ತಾರೆ. ಮಿತ್ರರೇ, ಹೀಗೆ ಭಗವಂತ ಆತನ ಭಕ್ತರಲ್ಲೂ ಕೂಡ ಒಂದಿಷ್ಟು ಜನ ಇರ್ತಾರೆ, VVIP ಅಂತ ಹೇಳ್ತಾರಲ್ಲ, ಹಾಗೇನೆ ಸಾಮಾನ್ಯ ಭಕ್ತರಿಗೆ ಆತ ಕಮ್ಮಿ ಒಂದು ಎಫೆಕ್ಟ್ ಅಲ್ಲಿ ದಾಟಿಸ್ತಾನೆ ಪ್ರಾರಬ್ಧಗಳನ್ನ. ಇನ್ನ ಎರಡನೆಯದಾಗಿ ಇಂತಹ ಕೇವಲವರು VIP ಭಕ್ತರು ಅಂತ ಹೇಳೋಣ, ಅವ್ರಿಗೆ ಸ್ವಪ್ನದಲ್ಲಿ ದಾಟಿಸ್ತಾರೆ. ಇನ್ನ ಕೆಲವರು VVIP ಭಕ್ತರಿರ್ತಾರೆ, ಅವ್ರು ಎಂತವ್ರು ಅಂತ ಹೇಳಿದ್ರೆ ಭಗವಂತ ಅವರು ಅನುಭವಿಸಬೇಕಾಗಿರುವಂತಹ ಪ್ರಾರಬ್ಧವನ್ನೇ ನಾಶ ಮಾಡ್ಬಿಡ್ತಾನೆ. ಇದ್ರ ಅರ್ಥ ಏನಂತ ಹೇಳಿದ್ರೆ ಎಲ್ಲಾ ಕರ್ಮಗಳಿಗೂ ಕರ್ಮ ಫಲಗಳು ಇದ್ದೇ ಇರಬೇಕು ಅನ್ನುವಂಥದ್ದು ಭಗವಂತನ ನಿಯಮ ಆಗಿದೆ. ಆದ್ರೆ ಭಗವಂತ ಕೆಲವು ತನ್ನ VVIP ಭಕ್ತರಿಗೆ ಅಂತ ಕರ್ಮದ ನಿಯಮವನ್ನೇ ಆತ ದಾಟ್ಬಿಡ್ತಾನೆ. ಮಿತ್ರ, ಇದನ್ನ ನಾವು ರಾಮಕೃಷ್ಣ ಪರಮಹಂಸರ ಒಂದು ಜೀವನ ಚರಿತ್ರೆಯಲ್ಲಿ ನೋಡಬಹುದು. ಒಬ್ಬ ಭಕ್ತ ಭಗವಂತನ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಪರಮಹಂಸರು ಹೇಳ್ತಾರೆ ಆತನಿಗೆ ಭಗವಂತನ ಶಕ್ತಿ ಎಷ್ಟಿದೆ ಅಂತ ಹೇಳಿದ್ರೆ ಆತನ ಕರ್ಮದ ನಿಯಮಗಳು ಆತನಿಗೆ ಅಪ್ಲೈ ಆಗೋದಿಲ್ಲ ಅಂತ. ಬಟ್ ಆದ್ರೆ ಆ ಒಬ್ಬ ಭಕ್ತ ನಕ್ಬಿಟ್ಟು ಹೇಳ್ತಾನೆ, ಇಲ್ಲ ಸಾಧ್ಯನೇ ಇಲ್ಲ, ಕರ್ಮದ ನಿಯಮವನ್ನ ಭಗವಂತನೂ ದಾಟೋದಿಲ್ಲ ಅಂತ ಹೇಳ್ಬಿಟ್ಟು. ಆಗಿದ್ರೆ ಆತ ಭಕ್ತ ಕೇಳ್ತಾನೆ, ನೋಡಿ ಇಲ್ಲಿ ಕೆಂಪು ದಾಸವಾಳಗಳು ಬೀಳ್ತವೆ, ಇಲ್ಲಿ ಬಿಳಿ ದಾಸವಾಳ ಬಿಡೋದಕ್ಕೆ ಸಾಧ್ಯತೆ ಇದೆಯಾ ಅಂತ ಕೇಳ್ತಾರೆ. ಬಟ್ ಕೆಲವೊಂದಿಷ್ಟು ದಿನಗಳ ನಂತರ ಅದೇ ಒಂದು ಕೆಂಪು ದಾಸವಾಳದ ಹೂವಿನಲ್ಲಿ ಬಿಳಿಯ ದಾಸವಾಳ ಕೂಡ ಬೆಳೆದಿರುತ್ತೆ. ಆಗ ರಾಮಕೃಷ್ಣ ಪರಮಹಂಸರು ಆ ಭಕ್ತನನ್ನ ಕರೆದು ತೋರಿಸ್ತಾರೆ, ನೋಡು ಇದು ಭಗವಂತನ ಶಕ್ತಿ. ಭಗವಂತ ತನ್ನ ಭಕ್ತರಿಗೋಸ್ಕರ ತನ್ನ ನಿಯಮವನ್ನು ಕೂಡ ಮೀರ್ಬಲ್ಲ. ಯಾಕೆ ಅಂತ ಹೇಳಿದ್ರೆ ಈ ನಿಯಮವನ್ನ ಅವನೇ ಹಾಕೊಂಡಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮಿತ್ರರು, ಇನ್ನೂ ಕೆಲವು ಕಂಡೀಷನ್ಗಳು ಹೇಗಿದಾವೆ ಅಂತ ಹೇಳಿದ್ರೆ ಭಗವಂತನೇ ಸ್ವತಃ ತನ್ನ ಭಕ್ತರ ದೇಹದಲ್ಲಿ ಬಂದು ಆ ಕಷ್ಟವನ್ನ ಅನುಭವಿಸ್ತಾನೆ, ಅಥವಾ ತನ್ನ ಭಕ್ತರ ಪರವಾಗಿ ಭಗವಂತನೇ ಕೆಲವು ಕೆಲಸಗಳನ್ನ ಮಾಡ್ತಾನೆ. ಮಿತ್ರರೇ, ಇದು ಒಂದು ಘಟನೆ ನಾನು ಕೇಳಿದ್ದೇನು ಅಂತ ಹೇಳಿದ್ರೆ, ಒಬ್ರು ಲಾಯರ್, ಫಿಮೇಲ್ ಲಾಯರ್, ಅವರು ಹನುಮಾನ್ ಚಾಲಿಸ ಹೇಳ್ಬೇಕಾದ್ರೆ ಎಷ್ಟು ಮಗ್ನರಾಗ್ತಾರೆ ಅಂತ ಹೇಳಿದ್ರೆ ಅವ್ರದ್ದೊಂದು ಕೇಸ್ ಇರುತ್ತೆ, ಅದಕ್ಕೆ ಅಟೆಂಡೇ ಮಾಡಕ್ಕಾಗಲ್ಲ, ಅಷ್ಟು ಮಗ್ನರಾಗಿರ್ತಾರೆ. ಬಟ್ ಅವ್ರಿಗೆ ಯಾವಾಗ ಹನುಮಾನ್ ಚಾಲಿಸ ನಿಲ್ಸಿ ಕೋರ್ಟಿಗೆ ಹೋದಾಗ ಎಲ್ಲರೂ ಅವ್ರಿಗೆ ಕಂಗ್ರಾಚುಲೇಷನ್ ಮಾಡ್ತಾರೆ, ಏನ್ ವಾದ ಮಾಡಿದೆ ಇವತ್ತು, ತುಂಬಾ ಸಖತ್ತಾಗಿ ಮಾಡಿದೆ ಅಂತ ಹೇಳ್ಬಿಟ್ಟು. ಬಟ್ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಹೋಗಿರಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇನ್ ರಿಯಾಲಿಟಿಯಲ್ಲಿ ಹನುಮಂತನೇ ಅವರ ಒಂದು ವೇಷದಲ್ಲಿ ಹೋಗಿ ಆ ಕೇಸನ್ನ ವಾದ ಮಾಡಿರ್ತಾನೆ ಮತ್ತು ಗೆಲ್ತಾನೆ. ಸೊ ಹೀಗೆ ಇವನ್ ಕೆಲವೊಂದಿಷ್ಟು ರಾಜರ ಸ್ಟೋರಿನೂ ಇದೆ. ಒಬ್ಬ ರಾಜ ಭಕ್ತಿಯಲ್ಲಿ ತಲ್ಲೀನತೆ ಆಗಿದ್ದಾಗ ಆತನ ರಾಜ್ಯದ ಮೇಲೆ ಇನ್ನೊಬ್ಬ ರಾಜ ಆಕ್ರಮಣ ಮಾಡ್ತಾನೆ. ಆದ್ರೆ ಭಗವಂತನೇ ತನ್ನ ಭಕ್ತ ತನ್ನ ಮೇಲೆ ಇಷ್ಟೊಂದು ಭಕ್ತಿಯಿಂದ ತಲ್ಲಿದನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಆತನೇ ಹೋಗಿ ಆ ಇಡೀ ಎದುರಾಳಿ ರಾಜನ ಸೈನ್ಯವನ್ನ ಒಬ್ಬನೇ ಭಗವಂತ ನಾಶ ಮಾಡಿ ಬರ್ತಾನೆ. ಸೊ ಬೇಸಿಕಲಿ ನಾನು ಹೇಳಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಭಕ್ತರ ಭಕ್ತಿಗೆ ಅನುಗುಣವಾಗಿ ಭಗವಂತ ಭಕ್ತರ ಜೀವನದಲ್ಲಿ ಲೀಲೆಯನ್ನ ನಡೆಸ್ತಾನೆ ಅನ್ನುವಂಥದ್ದು ಕೇವಲ ಇರಬೇಕಾದದ್ದು ಭಗವಂತನ ಮೇಲೆ ನಂಬಿಕೆ. ಅದಕ್ಕೇನೆ ದಾಸರು ಹೇಳಿರೋದು ಅದೇನಂತ ಹೇಳಿದ್ರೆ ಸಕಲ ಗ್ರಹಬಲ ನೀನೆ ಸರಸಿಜಾಕ್ಷ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.